ಸ್ನೇಹಿತರೆ ನಮಸ್ಕಾರ. ನಾನು ಹೇಮಂತ್ ಸಂಪಾಜಿ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ನೋವಿನ ವಿಚಾರ, ಬ್ಲ್ಯಾಕ್ ಡೇ ಫಾರ್ ದ ಸುಳ್ಯ ತಾಲೂಕು ಅಂತ ನಾನು ಹೇಳಿದ್ದೆ. ಯಾಕಂತ ಹೇಳಿದ್ರೆ ನಿನ್ನೆ 2 ಅವಳಿ ಮಕ್ಕಳು ಕೆರೆಯಲ್ಲಿ ಬಿದ್ದು ದುರಂತಕ್ಕೀಡಾಗಿರೋದನ್ನು ನಾವು ಎಲ್ಲರೂ ಕೂಡ ಗಮನಿಸಿದ್ದೇವೆ, ಸಾಕಷ್ಟು ನೊಂದಿದ್ದೇವೆ. ಎಲ್ರಿಗೂ ಕೂಡ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಈ ಥರದ ಘಟನೆಗಳು ಯಾಕಾದರೂ ನಡೆಯುತ್ತಪ್ಪ ಅನ್ನುವಂಥರ ಮಟ್ಟಿಗೆ ಎಲ್ರಿಗೂ ಕೂಡ ನೋವಾಗಿದೆ. ಎಲ್ಲೋ ತಮ್ಮ ಮನೆಯ ಮಕ್ಕಳನ್ನು ಕಳ್ಕೊಂಡಿದ್ದೇವೆ ಅನ್ನುವಂತಹ ಭಾವನೆ ಪ್ರತಿಯೊಬ್ಬ ಪೋಷಕರಲ್ಲಿ ಮೂಡಿದಂತೂ ಸಹಜ. ಯಾಕಂತ ಹೇಳಿದ್ರೆ ಈ ಥರದ ಘಟನೆಗಳು ನಡೆದಾಗ ಮನಸ್ಸಿಗೆ ಬಹಳಷ್ಟು ನೋವಾಗುತ್ತೆ. ಆ ನೋವನ್ನು ನಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗಲೂ ಕೂಡ ನಗ್ನಗ್ತಾ ಇದ್ದಂತಹ ಒಂದು ಮಕ್ಕಳು ಬದುಕಿ ಬಾಳಬೇಕಾದಂತಹ ಮಕ್ಕಳನ್ನು ಕಳ್ಕೊಂಡ ಪೋಷಕರು ಇವತ್ತು ಕಣ್ಣೀರಾಗಿದ್ದಾರೆ. ಇವತ್ತು ನಾವು ಬಂದಿರೋ ಉದ್ದೇಶ ಎಷ್ಟೇ, ಯಾಕಂತಂದರೆ ಈ ವಿಡಿಯೋ ಒಂದು ತುಂಬಾ ಪ್ರಮುಖ ಆಗಿರುತ್ತೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಜನ ಕೃಷಿಕರಿದ್ದೀರಿ, ನೀವೆಲ್ಲರೂ ಕೆರೆಗಳನ್ನು ನಿರ್ಮಿಸಿರ್ತೀರಿ ನಿಮ್ಮ ಕೃಷಿ ಚಟುವಟಿಕೆಗಳಿಗೋಸ್ಕರ. ಆದರೆ ಇಂತಹ ತೆರೆದ ಕೆರೆಗಳು ಎಷ್ಟು ಅಪಾಯಕಾರಿ ಆಗಿರುತ್ತವೆ, ಎಷ್ಟು ಡೇಂಜರಸ್ ಆಗಿರುತ್ತೆ ಅನ್ನೋದಕ್ಕೆ ಇದು ಸುಮಾರು ಒಂದು 15 ಅಡಿಗಿಂತ ಹೆಚ್ಚು ಕೂಡ ಡೀಪ್ ಇದೆ ಕೆಳಗಡೆ, ಮತ್ತು ಜೊತೆಗೆ ಕೆಸರು ಕೂಡ ಇದೆ. ಈ ಘಟನೆ ಹೇಗೆ ನಡೆಯಿತು ಅನ್ನೋದರ ಬಗ್ಗೆ ನಾವು ಖಂಡಿತವಾಗಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಇದರಿಂದ ಜಾಗೃತರಾಗೋಣ. ಹೆಚ್ಚು ಈ ವಿಡಿಯೋವನ್ನು ಎಲ್ಲ ಕಡೆ ತಲುಪಿಸುವುದರ ಮೂಲಕ ಮುಂದೆ ಇಂತಹ ಅನಾಹುತಗಳು ಆಗದಂತೆ ಪೋಷಕರು ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅಗತ್ಯ ಇದೆ. ಈ ಘಟನೆ ನಡೆದಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮುರುಳ್ಯದ ಕಡಿರ ಎಂಬಲ್ಲಿ ನಡೆದಿರುವಂತಹ ದುರ್ಘಟನೆ. ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಪುಟ್ಟ ಮಕ್ಕಳು, ಬೆಳೆದು ಬದುಕಿ ಬಾಳಬೇಕಾದಂತಹ ಮಕ್ಕಳು, 5 ವರ್ಷದ ಅವಳಿ ಮಕ್ಕಳು, ತುಂಬ ಮುದ್ದಾಗಿರ್ತಾರೆ. ಜಸ್ವಿನ್ ಮತ್ತು ಜಸ್ವಿತ್ ಅಂತೇಳಿ ತುಂಬ ಮುದ್ದಾದ ಮಕ್ಕಳನ್ನು ಅವರ ತಂದೆ ತಾಯಿ ಅವರಿಗೆ ಕೆಲಸದ ಅನಿವಾರ್ಯತೆ ಇರುತ್ತೆ, ಜೀವನದ ಅನಿವಾರ್ಯತೆ ಇರುತ್ತೆ. ಅವರು ಕೆಲಸಕ್ಕೆ ಅಂತೇಳಿ ಹೋಗಿರ್ತಾರೆ. ತಾತನ ಜೊತೆ ಮಕ್ಕಳು ಬಂದು ಇರ್ತಾರೆ. ಸಂಜೆ ಆಟ ಆಡಬೇಕು ಅಂತೇಳಿ ಆಟ ಆಡ್ತಾ ಕೈಯಲ್ಲಿ ಒಂದಷ್ಟು ವಸ್ತುಗಳನ್ನು ಆಟಿಕೆ ವಸ್ತುಗಳನ್ನು ಹಿಡ್ಕೊಳ್ತಾ ನಿಧಾನವಾಗಿ ಈ ಕೆರೆ ಹತ್ರ ಬರ್ತಾರೆ. ಈ ಕೆರೆ ಹತ್ರ ಬಂದಂಥ ಮಕ್ಕಳು ಅದು ಏನಾಯಿತು ಅನ್ನೋದು ಗೊತ್ತಿಲ್ಲ. ಆಕಸ್ಮಿಕವಾಗಿ ಒಂದು ಮಗು ಬಿದ್ದು ಅದರ ರಕ್ಷಣೆಗೆ ಇನ್ನೊಂದು ಮಗು ಹೋಯ್ತೋ, ಅಥವಾ ಇಬ್ಬರು ಮಕ್ಕಳು ನಾವು ಸ್ವಲ್ಪ ಈಜಾಡೋಣ ಅಂತ ಏನಾದರೂ ಇಳಿದುಬಿಟ್ರೋ, ಅಥವಾ ಏನಾದರೂ ಆಯತಪ್ಪಿ ಆಟಾಡ್ತಾ ಆಯತಪ್ಪಿ ಏನಾದರೂ ಇದರೊಳಗೆ ಬಿದ್ದುಬಿಟ್ರೋ ಗೊತ್ತಿಲ್ಲ. ಮಕ್ಕಳು ಎಲ್ಲಿ ಹೋದರು ಅನ್ನೋದು ವಿಚಾರ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಸಂಜೆ ಅಷ್ಟೊತ್ತಿಗೆ ಮನೆ ತಾಯಿಗೆಲ್ಲ ಆತಂಕ ಆಗುತ್ತೆ, ಏನು ಮಕ್ಕಳು ಎಲ್ಲಿ ಹೋಗಿದ್ದಾರೆ, ಬಂದಿಲ್ಲಲ್ಲ ಇನ್ನೂ ಕೂಡ ಅಂತೇಳಿ. ಎಲ್ಲರೂ ಇಲ್ಲಿ ತಾತ ಕೂಡ ಇರ್ತಾರೆ, ಅವ್ರಿಗೂ ಕೂಡ ಒಂಥರ ಭಯ ಆಗುತ್ತೆ. ಅವರು ಕೂಡ ತಾಯಿಗೆ ಈ ವಿಷಯವನ್ನು ತಿಳಿಸ್ತಾರೆ. ತಕ್ಷಣ ಎಲ್ಲರೂ ಬಂದು ಹುಡುಕಾಡಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಕಡಿರದ ಎಲ್ಲ ಕಡೆ ಈ ಒಂದು ಹುಡುಕಾಟ ಆರಂಭ ಆಗುತ್ತೆ. ಈ ಕುದುಕುಳಿ ಮನೆತನ ಏನಿದೆ ಇವ್ರದ್ದು, ಈ ಮನೆತನದ ಎಲ್ಲರೂ ಸೇರಿಕೊಂಡು ಹುಡುಕಾಟವನ್ನು ಆರಂಭ ಮಾಡ್ತಾರೆ. ತಡರಾತ್ರಿ ಅಷ್ಟೊತ್ತಿಗೆ ಯಾಕೋ ಇಲ್ಲಿ ಬಂದು ನೋಡಿದಾಗ, ಈ ಸುತ್ತಮುತ್ತ ಏರಿಯಾ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಒಂದು ತಪ್ಪಲೆ ಇರುತ್ತೆ, ಮಕ್ಕಳು ಆಟ ಆಡ್ಕೊಂಡು ಬಂದಿರೋ ಒಂದು ತಪ್ಪಲೆ. ಅದನ್ನು ಒಂದು ನಾವೇನು ಹೇಳ್ತೇವೆ ನೀರಲ್ಲಿ ಆಟ ಆಡಲಿಕ್ಕೆ ಅಂತ ಹಿಡ್ಕೊಂಡು ಬಂದಿರೋದು. ಅದು ಇಲ್ಲಿ ಬಿದ್ದ ಈ ಮೇಲೆಗಡೆ ಇದ್ದ ಮಾತ್ರಕ್ಕೆ ಒಂದು ಅಂದಾಜಿನ ಮೇರೆಗೆ ಈ ಕೆರೆಗೆ ಇಳಿದು ಆರಂಭದಲ್ಲಿ ಹುಡುಕಾಟವನ್ನು ನಡೆಸಲಾಗುತ್ತೆ. ಆದರೆ ಪತ್ತೆ ಆಗಿರೋದಿಲ್ಲ. ಮತ್ತು ಮುಳುಗು ತಜ್ಞರು ಅವರು ಇವರು ಎಲ್ಲ ಬಂದು ಮತ್ತಷ್ಟು ಹುಡುಕಾಟವನ್ನು ಮಾಡಿಸಿದಾಗ ಮಕ್ಕಳು ಈ ಕೆರೆಯಲ್ಲಿ ಬಿದ್ದಿರೋದು ಭಾಳ ಸ್ಪಷ್ಟವಾಗಿ ಅಲ್ಲಿಗೆ ಗೊತ್ತಾಗುತ್ತೆ. ಜೊತೆಗೆ ಮಕ್ಕಳು ದುರಂತಕ್ಕೀಡಾಗಿದ್ದು ತಿಳಿದು ಬರುತ್ತೆ. ಬಹಳ ಬ್ಲ್ಯಾಕ್ ಡೇ, ನಾನು ಹೇಳಿ ಸುಳ್ಯ ತಾಲೂಕಿಗೆ ಇದು ಬ್ಲ್ಯಾಕ್ ಡೇನೇ. ನಾವೆಲ್ಲರೂ ಕೂಡ ಕೃಷಿ ಕುಟುಂಬದಿಂದ ಬಂದಂಥವ್ರು. ಕೆರೆಗಳು ತುಂಬ ಇಂಪಾರ್ಟೆಂಟ್. ನಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಕೆರೆಗಳು ಬೇಕೇ. ನಮ್ಮ ಎಲ್ಲ ಚಟುವಟಿಕೆಗಳಿಗೋಸ್ಕರ ಬೇಕಾಗುತ್ತೆ, ನೀರು ಬೇಕಾಗುತ್ತೆ. ಆದರೆ ಅಂಥ ಸಂದರ್ಭದಲ್ಲಿ ಇಂಥ ತೆರೆದು ನೋಡಿ, ಇಲ್ಲಿ ನಿಮಗೆ ಒಂದು ರಸ್ತೆ ಕಾಣ್ತಾ ಇದೆ. ಇಲ್ಲಿ ಈ ಒಂದು ರಸ್ತೆಯಲ್ಲಿ, ಈ ತೆರೆದ ರಸ್ತೆಯಲ್ಲೇ ನೋಡಿ ಪಕ್ಕಕ್ಕೆ ಇದೆ, ಯಾವುದೇ ಒಂದು ಅದಕ್ಕೆ ಒಂದು ತಡೆಯಾಗಲಿ ಯಾವುದೂ ಕೂಡ ಇಲ್ಲ. ಇಂಥ ಕೆರೆಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬಾ ಇದೆ. ಸೊ ನಾನು ಒಂದು ಜಾಗೃತಿ ಆಗಲಿ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಜನ ನನಗೂ ಹೇಳಿದರು, ದಯವಿಟ್ಟು ಇದನ್ನು ಮಾಹಿತಿಯನ್ನು ಜನರಿಗೆ ತಲುಪಿಸಿ. ಇಂಥ ಕೆರೆಗಳು ತುಂಬ ಇದ್ದಾವೆ. ಶಾಲೆಗೆ ಹೋಗುವಂಥ ಮಕ್ಕಳು ಡೈಲಿ ಮಳೆಗಾಲದ ಟೈಮಲ್ಲಿ ಇಂಥ ದಾರಿಯಲ್ಲಿ ಹೋಗ್ತಾರೆ. ಜೊತೆಗೆ ಹಿರಿಯರು, ವೃದ್ಧರು ಅವ್ರು ಹೋಗ್ತಾ ಇರ್ತಾರೆ. ದಯವಿಟ್ಟು ಇಂಥ ಕೆರೆಗಳ ಬಗ್ಗೆ ಮಾಹಿತಿಯನ್ನು ಕೊಡಿ, ಒಂದಷ್ಟು ಅವೇರ್ನೆಸ್ ಆಗಲಿ. ಈ ಮೂಲಕ ಅದಕ್ಕೆ ತಡೆಗೋಡ ಹಾಕುವಂಥ ಪ್ರಯತ್ನವನ್ನಾದರೂ ಎಲ್ಲರೂ ಮಾಡಿದರೆ ಅಟ್ಲೀಸ್ಟ್ ಒಂದು ನೆಕ್ಸ್ಟ್ ಇಂಥ ಅನಾಹುತವನ್ನು ತಪ್ಪಿಸ್ಬೋದು ಅಂತೇಳಿ. ನಮ್ಮ ಜೊತೆಗೆ ಇವತ್ತು ಈ ಕುಟುಂಬದ ಕಡೀರದ ಇವತ್ತು ದಿನೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಬನ್ನಿ. ದಿನೇಶ್ ಅವರು ಈ ಘಟನೆಗೆ ಪ್ರತ್ಯಕ್ಷವಾದಂಥ ಸಾಕ್ಷಿ, ಆ ಕುಟುಂಬದ ವ್ಯಕ್ತಿ, ಆ ಮಕ್ಕಳ ಕುಟುಂಬದ ವ್ಯಕ್ತಿ. ಹಾಗಾಗಿ ದಿನೇಶ್ ಅವರು, ಏನಾಗಬೇಕು ಆ ಮಕ್ಕಳು ನಿಮಗೆ? ಅವರು ನಮಗೆ ನಮ್ಮ ತಮ್ಮನ ಮಕ್ಕಳು. ತಮ್ಮನ ಮಕ್ಕಳು? ತಮ್ಮನ ಅಂದರೆ ನಮ್ಮ ದೊಡ್ಡಪ್ಪನ ಮಗನ ಮಕ್ಕಳು. ದೊಡ್ಡಪ್ಪನ ಮಗ ಒಂದೇ ಫ್ಯಾಮಿಲಿ. ನಮ್ಮ ಅಪ್ಪ ಮತ್ತು ದೊಡ್ಡಪ್ಪ ಕುದುಕುಳಿ ಕುಟುಂಬದಿಂದ ಬಂದು ಇಲ್ಲಿ ನೆಲೆಸಿದ್ದು ನಮ್ಮ ತಾತ. ನಮ್ಮ ಅಪ್ಪ ಮತ್ತು ದೊಡ್ಡಪ್ಪ ಇಬ್ಬರು. ಅಪ್ಪ ಮತ್ತು ದೊಡ್ಡಪ್ಪ. ಈ ಘಟನೆ ಹೇಗಾಯಿತು, ಒಟ್ಟಾರೆ ನಿಮಗೆ ಯಾವಾಗ ಗೊತ್ತಾಯಿತು, ಯಾವ ಥರ ಈ ಘಟನೆ ನಡೀತು, ಸ್ವಲ್ಪ ವಿವರಿಸ್ತೀರಾ ಜನರಿಗೆ? ನಾನು ಡ್ಯೂಟಿ ನಿಮಿತ್ತ ಹೋಗಿದ್ದೆ. ನನ್ನ ತಮ್ಮ ಫೋನ್ ಮಾಡಿದ್ದ ಒಂದು 4:30-5 ಗಂಟೆಗೆ. ಅಣ್ಣ ಅಷ್ಟೊತ್ತಿಗೆ ಡ್ಯೂಟಿಯಿಂದ ಬರ್ತೀವಿ, ಯಾಕೆ ಅಂತ ಕೇಳಿದರೆ ಈ ಥರ ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ, ತಮ್ಮನ ಮಕ್ಕಳು ಅಂತ ತಮ್ಮ ಫೋನ್ ಮಾಡಿದ. ಮತ್ತು ಇಮಿಡಿಯೇಟ್ ನಾನು ಡ್ಯೂಟಿ ಅಲ್ಲಿ ರಿಲೀವರ್
ಬರಲಿಕ್ಕೆ ಹೇಳಿ ಡ್ಯೂಟಿ ರಿಲೀವ್ ಮಾಡಿ ಬಂದೆ. ಬರುವಾಗ ಮತ್ತೆ 101ಗೆ ನಾನು ಫೋನ್ ಮಾಡಿದೆ. ಅವರು ಬಂದರು. ಒಂದು ಅರ್ಧ ಗಂಟೆಯಲ್ಲಿ 101 ಫೈರ್ ಸರ್ವಿಸ್ನವರು ಬಂದರು. ಆಮೇಲೆ ಮುಳುಗು ತಜ್ಞರಿಗೆ ಇಲ್ಲೆಲ್ಲ ಇವರು ತಮ್ಮ ಫೋನ್ ಮಾಡಿದ ಎಲ್ಲೆಲ್ಲ ಇದ್ದಾರೆ ಅಂತ. ಒಂದು 2-3 ಕಡೆಯಿಂದ ಮುಳುಗು ತಜ್ಞರು ಕರ್ಕೊಂಡು ಬಂದರು. ಚಾರ್ವಾಕ ಕಡೆಯಿಂದ ಒಂದು, ಪಂಜ 50 ಕಡೆಯಿಂದ ಒಂದು, ಮತ್ತು ಇಲ್ಲಿ ಮರಕ್ಕಳ ಅಂತ ಇದೆ ನಮ್ಮ ಜೋಳಬಾಳೆ ಹತ್ರ. ನಿಮಗೆ ಓಕೆ, ನಿಮಗೆ ನೀವು ಮುಳುಗು ತಜ್ಞನ ಕರೆದ್ರಿ, ಆದರೆ ನಿಮಗೆ ಇಲ್ಲೇ ಮಕ್ಕಳು ಬಿದ್ದಿರ್ಬೋದು ಅಂತ ಶಂಕೆ ಯಾಕೆ ಬೇಕು? ಅದು ನನ್ನ ತಮ್ಮ ಇಲ್ಲಿ ನೋಡುವಾಗ ಮಕ್ಕಳು ಆಟ ಆಡೋದು ಒಂದು ವಸ್ತಿಲಿತ್ತಂತೆ, ಟೋಪಿ ಗಿಪ್ಪಿ ಅದು ಯಾವಾಗಲೂ ಅವ್ರು ಇಟ್ಕೊಂಡು ಆ ಕಡೆ ಕಡೆ ಓಡಾಡ್ತಿರ್ತಾರೆ ನೋಡಿದ್ದೆ ನಾನು. ಓಕೆ, ಹಾಗೆ ಡೌಟ್ ಮೇಲೆ ಅವನು ಇಲ್ಲೇ ಇರ್ಬೋದು ಅವರು ಅಂತ. ಓಕೆ, ಆ ಭಾಗದಲ್ಲಿ ಅದು ಬಿದ್ದಿತ್ತು. ಹೌದು. ಓಕೆ, ಅಲ್ಲಿಂದ ನಂತರ ಇಲ್ಲಿ ಬಿದ್ದಿರ್ಬೋದು ಅಂತ ಒಂದು ಶಂಕೆ ವ್ಯಕ್ತ ಆಯಿತು. ಬೇರೆ ನೀರು ಅವ್ರ ತಾತನ ಹತ್ರ ಹೇಳಿದಾರಂತೆ, ಕೆರೆ ತೆಂಗಿನಕಾಯಿ ಉಂಟು ತಾತ, ನಾವು ಅಲ್ಲಿ ಹೋಗಿ ನೋಡ್ತೇವೆ ಅಂತ ಹೇಳಿ ಒಮ್ಮೆ. ಓಕೆ, ಅವರು ತಾತ ಹುಷಾರಿಲ್ಲ, ಅವರಿಗೆ ಓಡಾಡ್ಲಿಕ್ಕೆಲ್ಲ ಆಗೋದಿಲ್ಲ, ಕಾಲೆಲ್ಲ ನೋವು, ಕಾಲು ನೋವು. ಅವರು ಅಲ್ಲಿ ಒಳಗೆ ಅಲ್ಲಿ ಅಂಗಳದಷ್ಟೇ ಓಡಾಡ್ತಾರೆ, ಅದಕ್ಕಿಂತ ಆಚೆ ಈಚೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾರು ಹೋಗ್ಲಿಕ್ಕೆ ಆಗೋದಿಲ್ಲ, ಕೈಯಲ್ಲಿ ಇಟ್ಕೋಬೇಕು. ಓಕೆ, ಅವ್ರ ಹತ್ರ ಹೇಳಿ ಹಾಗೆ ಅದನ್ನು ಅವರು ತಮ್ಮನಿಗೆ ಹೇಳಿದ್ದಾರೆ, ಈ ಥರ ಹೇಳಿ ಹೋಗಿದ್ದಾರೆ ಮಕ್ಕಳು, ಆದರೆ ಈಗ ಕಾಣ್ತಾ ಇಲ್ಲ ಅಂತ. ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೊತ್ತಿಗೆ ಆಗಲಿ, ಅವನಿಗೆ ಗೊತ್ತಾಗೋ ಅವನು ಇಮಿಡಿಯೇಟ್ ಬಂದು ಕೆರೆಗೆ ಇಳಿದು ನೋಡಿದ್ದಾನೆ. ಆದರೆ ಇಲ್ಲಿ ಕೆರೆ ಒಳಗಡೆ ಸುಮಾರು ಡೀಪು ಇದೆ, ಮತ್ತು ಕಸ ಕಡ್ಡಿ ಎಲ್ಲ ಒಳಗಡೆ ಹೋಗೋಕ್ಕೆ ಆಗೋದಿಲ್ಲ. ಈ ತೆಂಗಿನ ಮರ ವೇಸ್ಟ್ ಸೊಪ್ಪುಗಳೆಲ್ಲ ಬಿದ್ದಿದ್ದೇವೆ ಕೆಳಗೆ, ಅಲ್ಲೆಲ್ಲ ಈ ತೆಂಗಿನ ಮರ ಜರ್ದು ಬಿದ್ದಿದೆ, ಅದರ ಕಂಡೆ ಕುಚ್ಚಿ ಒಳಗುಂಟು, ಅದರ ಒಳಗಡೆ ಬಿದ್ದದ್ದು. ಹಾಗೇನೆ ಮಕ್ಕಳು ಬಂದು ನೀವು ಹುಡುಕ್ಲಿಕ್ಕೆ ಪ್ರಾರಂಭ ಆಯಿತು. ಎಷ್ಟೊತ್ತಿಗೆ ಗೊತ್ತಾಯಿತು ಮಕ್ಕಳು ಬಿದ್ದಿದ್ದಾರೆ ಅನ್ನೋಂಥದ್ದು? ಎಷ್ಟೊತ್ತಿಗೆ ಕ್ಲಿಯರ್ ಆಯಿತು ನಿಮಗೆ? ಮಕ್ಕಳು ಬಿದ್ದಿದ್ದಾರೆ ಅಂದರೆ ಡೌಟ್ ಮೇರೆಗೆ ನೋಡಲಿಲ್ಲ, ಯಾರು ನೋಡಿದವರಿಲ್ಲ, ಬಟ್ ಸಂಖ್ಯೆ ಇದೆ, ಅದು ಅವರು ಇಲ್ಲೇ ಆಟ ಆಡಿರ್ಬೋದು ಅಂತ ಒಂದು ವಸ್ತು ಸಿಕ್ಕಿದಲ್ಲ ಹಾಗೆ. ಮತ್ತು ಒಮ್ಮೆ ಮುಳುಗು ತಜ್ಞರೆಲ್ಲ ನೋಡಿದ್ದಾರೆ, ಸಿಗಲಿಲ್ಲ. ಮತ್ತು ರಿಪೀಟ್ ಇವರು ಅಗ್ನಿಶಾಮಕ ದಳದವರು ಅವರು ಇದನ್ನು ಕೊಕ್ಕೆ ಎಲ್ಲ ಹಾಕಿ ನೋಡಿದ್ದಾರೆ, ಸಿಗಲಿಲ್ಲ. ಮತ್ತು ಒಂದು ಅರ್ಧ ಗಂಟೆ ಆದಮೇಲೆ ಮತ್ತಿನ್ನು ಒಂದಿಬ್ಬರನ್ನು ಕರೆಸಿ ಅವರು ತೆಗೆದರು ತಜ್ಞರು. ಕೆಳಗಡೆ ಇತ್ತು ಬಾಡಿ ಎರಡು, ಒಂದು ಈ ಕಡೆ ಇತ್ತು, ಡೀಪ್ ಇರಲಿಲ್ಲ. ಇಲ್ಲಿ ಯಾವ ಮಗು? ಯಾಕಂದರೆ ಜಸ್ವಿನ್ ಇದ್ದದ್ದು ಅಲ್ಲಿ ಜಸ್ವಿ ಇತ್ತು, ಅದು ಅಲ್ಲಿ ಆ ಮಗು ಹುಡುಕ್ಲಿಕ್ಕೆ ಭಾಳ ಕಷ್ಟ ಆಯ್ತು. ಯಾಕಂದರೆ ಅಲ್ಲಿ ಆ ಡೀಪಲ್ಲಿ ಹೌದು, ಅಲ್ಲಿ ಇದರ ತೆಂಗಿನ ಮರದ ಇದಿದೆ ಕುಚ್ಚಿ, ಅದು ಸೆರೆ ಗ್ಯಾಪಲ್ಲಿ ಹೋಗಿದೆ ಅಂತ ಬಂದೆ, ಒಳಗಡೆ ಹೋಗಿತ್ತು ನೋಡಿ. ತುಂಬ ಕಷ್ಟ ಆಯಿತು ತೆಗಿಲಿಕ್ಕೆ. ತುಂಬ ಅಂದರೆ ಈ ಮಗುವಿಗಿಂತ ಆ ಮಗುವನ್ನು ತೆಗಿವಾಗ ತುಂಬ ಸ್ವಲ್ಪ ಟೈಮ್ ಲೇಟ್ ಆಗಿದೆ. ಎಷ್ಟೊತ್ತಿಗೆಲ್ಲ ಕಾರ್ಯಾಚರಣೆ ಮುಗಿಯಿತು? ಇದು ಸಾಧಾರಣ ಒಂದು 9 ಗಂಟೆ ಲೋಕನ, ಹೌದಾ, 9 ಗಂಟೆ ಆಗಿರ್ಬೋದು, 9 ಗಂಟೆ ಆಗಿರ್ಬೋದು ರಾತ್ರಿ. ಆಮೇಲೆ ಎಲ್ಲ ಪೋಸ್ಟ್ ಮಹಾಜರು ಅದು ಇದೆಲ್ಲ ಪೊಲೀಸ್ನವರು ಮಾಡಿ ಇದಕ್ಕೆ ಪೋಸ್ಟ್ ಮಾರ್ಟಮ್ ಕಳಿಸುವಾಗ ಒಂದು 10 ಗಂಟೆ ಆಗಿದೆ, 10-10:30 ಆಗಿದೆ. ಕುಟುಂಬದ ಸದ್ಯದ ಪರಿಸ್ಥಿತಿ, ಅವರು ಆರ್ಥಿಕವಾಗಿ ಹೇಗಿದ್ದಾರೆ? ಯಾವ ಥರ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ? ತಂದೆ ವೆಲ್ಡಿಂಗ್ ಕೆಲಸಕ್ಕೆ ಹೋಗ್ತಾನೆ, ತಾಯಿ ಕೂಲಿ ಕೆಲಸ. ನಿನ್ನೆನೂ ಕೂಲಿ ಕೆಲಸಕ್ಕೆ ಬೇರೆಯವರ ತೋಟಕ್ಕೆ ಹೋಗಿದ್ದಾರೆ. ಅನಿವಾರ್ಯ ಇಲ್ಲಿ ಹತ್ತಿರನೇ, ಭಾಳ ದೂರ ಇಲ್ಲ. ಹೊಟ್ಟೆಪಾಡು ಮಕ್ಕಳನ್ನು ಬಿಟ್ಟುಕೊಂಡು ಹೋಗ್ಬೇಕಾಗುತ್ತೆ, ಅನಿವಾರ್ಯ. ಮಕ್ಕಳು ಎಲ್ಲಿ ಶಾಲೆಗೆ ಹೋಗ್ತಾ ಇದ್ರು? ಎಷ್ಟು ಓದ್ತಾ ಇದ್ರು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುರುಳಿಯ ಶಾಂತಿನಗರ, ಅಲ್ಲಿ ಹೋಗ್ತಾ ಇದ್ರು ಮಕ್ಕಳು. ಚೆನ್ನಾಗಿ ಕಲಿತಾ ಇದ್ರು? UKG ಓದ್ತಾ ಇದ್ರು, ನೋಡ್ಬೇಕಷ್ಟೇ. ಬರೆಯೋದು ಎಲ್ಲ ಮಾಡ್ತಾ ಇದ್ರು. ಅವರಿಗೆ ಬೇರೆ ಮಕ್ಕಳಿದ್ದಾರಾ ಅಥವಾ? ಇಲ್ಲ, ಇಬ್ಬರೇ ಮಕ್ಕಳು, ಟ್ವಿನ್ಸ್. ಈಗ ಇಷ್ಟು ಸಮಯ ಆಯಿತು ನೀವು ಇಲ್ಲೇ ವಾಸ ಮಾಡ್ತಾ ಇದ್ದೀರಿ, ಈ ಕೆರೆಯ ಬಗ್ಗೆ ಒಂದು ದಿವಸ ಕೂಡ ನಿಮಗೇನು ಅನಿಸ್ಲಿಲ್ವ? ನಾವು ಹೇಳ್ತಾ ಇದ್ದೀವಿ ಅದೇ ಆ ಥರ ಸ್ವಲ್ಪ ಮಕ್ಕಳನ್ನು ಕೇರ್ ಮಾಡ್ಕೊಳ್ಳಿ ಅಂತ. ಮತ್ತು ಯಾವಾಗಲೂ ಇಲ್ಲೇ ಓಡಾಡ್ತಿದ್ರು ಮಕ್ಕಳು, ಈ ತೋಟಕ್ಕೆ ಡೈಲಿ ಹೋಗ್ತಾಯಿದ್ರು ಅವರು. ಅಪ್ಪ ಹೋದ್ರು ಅಪ್ಪನೊಟ್ಟಿಗೆ ಹೋಗ್ತಿದ್ರು, ಅಮ್ಮ ಹೋದ್ರು ಅಮ್ಮನೊಟ್ಟಿಗೆ ಹೋಗ್ತಿದ್ರು. ಅಮ್ಮ ಅಲ್ಲಿದ್ದರು, ಅವರು ಇಲ್ಲಿದ್ದರು, ಅವರಾಗೆ ಬಂದು ಅಲ್ಲಿ ತನಕ ಹೋಗ್ತಿದ್ರು. ಅಲ್ಲಿಂದ ಅಮ್ಮ ನಾವು
ಇನ್ನು ಸೊಳ್ಳೆ ಎಲ್ಲ ಕಳೀತದೆ ಮನೆಗೆ ಹೋಗ್ತದೆ ಅಂದರೆ ಅಮ್ಮ ಅಲ್ಲಿ ಕೆಲಸ ಮಾಡ್ತಿದ್ದು ಇಲ್ಲೇ ಹೋಗ್ತಿದ್ರು. ಮಕ್ಕಳು ಸಹಜತ ತುಂಟ ಸ್ವಭಾವ ಇದ್ದೇ ಇರುತ್ತೆ ಮಕ್ಕಳ ಜೊತೆ. ಏನೋ ಒಂದು ನೋಡಿದಾಗ ಕೇಸ್ ಈ ತೆಂಗಿನಕಾಯಿ ಅಂತ ಹೇಳಿದಾಗಲೂ ಏನಾದರೂ ಮೋಸ್ಟ್ಲಿ ಅವರು ತೆಂಗಿನಕಾಯಿ ಅಂಥದ್ದೆಲ್ಲ ಇತ್ತಲ್ಲ, ಹೌದು, ಅದಕ್ಕೆ ಏನೋ ಕೋಲು ಎಲ್ಲ ಹಾಕ್ಲಿಕ್ಕೆ ಈಗ ಬದಿಗೆ ಹೋಗಿರ್ಬೋದು ಅಂತ ನನ್ನದೊಂದು ಅಂದಾಜು. ಕೋಲ್ ಹಾಕ್ಲಿಕ್ಕೆ ಅಂತ ಬದಿಗೆ ಹಿಂಗೆ ಅದನ್ನು ಹೀಗೆ ಎಳಿಲಿಕ್ಕೆಲ್ಲ ಪ್ರಯತ್ನ ಮಾಡಿರ್ಬೋದು ಅಂತ ಅಲ್ಲಿ ಆಗ ಆ ಟೈಮಲ್ಲಿ ಬಿದ್ದಿರ್ಬೋದು ಅಂತ. ಇಲ್ಲಾಂದ್ರೆ ಒಬ್ಬ ಬೀಳುವಕರೆ ಇನ್ನೊಬ್ಬ ರಕ್ಷಣೆಗೆ ಹೋಗಿದೆ. ಹೌದೌದು, ಅದೇ ಇರಬೇಕು. ಫಸ್ಟ್ ಒಬ್ಬ ಜಾರಿ ಇರಬೇಕು. ಅವರು ಆಟ ಆಡೋದು ಒಟ್ಟಿಗೆ ಇಬ್ಬರು ಟ್ವಿನ್ಸ್ ಅಲ್ಲ, ಹಾಗೆ ಒಬ್ಬ ಬಿದ್ದಿದ್ದಾನಂತ ಮತ್ತೊಬ್ಬ ಬಿದ್ದಿರಬೇಕು ಅನ್ನೋಂಥ. ಯಾಕಂದರೆ ಬಾಡಿಯಲ್ಲಿ ಅದು ಒಂದು ಬಾಡಿ ಹಾರ್ಡ್ ಇತ್ತು, ಒಂದು ಬಾಡಿ ಸಾಫ್ಟ್ ಇತ್ತು. ಒಂದು ಸ್ವಲ್ಪ ಗ್ಯಾಪಲ್ಲಿ ಬಿದ್ದಿರ್ಬೋದು, ಸ್ವಲ್ಪ ಹೊತ್ತು ಆಗಿದೆ ಅಂತೇಳಿ. ಮೋಸ್ಟ್ಲಿ ಇನ್ನೊಬ್ಬ ಬರಲಿಲ್ಲ ಯಾಕೆ ಅಂತ ಮತ್ತೊಬ್ಬ ಬಿದ್ದು ನೋಡಲಿಕ್ಕೆ ಅಂತ ಹೋಗಿರ್ಬೋದು, ಆಗಿರ್ಬೋದು. ಆ ಥರನೂ ಸಾಧ್ಯತೆ ಇದೆ. ಅಂತಿಮ ಸಂಸ್ಕಾರ ಸಣ್ಣ ಮಕ್ಕಳು ಆಗಿರೋದ್ರಿಂದ. ಹೌದು, ಗುಂಡಿ ತೆಗೆದು ಒಂದೇ ಗುಂಡಿಯಲ್ಲಿ 7 ಮಕ್ಕಳನ್ನು ಇಟ್ಟಿದ್ದಾರೆ. ಇನ್ನು 7 ದಿನದಲ್ಲಿ ಏನೋ ಒಂದು ಕಾರ್ಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಮನೆಯವರ ಪರಿಸ್ಥಿತಿ ಹೇಗಿದೆ ಸರ್? ಅವರು ಹೇಗಿದ್ದಾರೆ ಈಗ ಪರಿಸ್ಥಿತಿ? ತಂದೆ ಮತ್ತು ತಾಯಿ ಭಾಳ ಬೇಜಾರಲ್ಲಿದ್ದಾರೆ. ಅವರು ಬೇರೆ ಮಕ್ಕಳಿಲ್ಲ, ಹೀಗೆ ಇದ್ದ 2 ಮಕ್ಕಳನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ನಿನ್ನೆ ಇಷ್ಟೊತ್ತಿಗೆ ಆಟ ಆಡ್ತಾ ಇದ್ದಂಥ ಮಕ್ಕಳು ಇವತ್ತು ನೋಡಿ ಈ ಥರ ಅವರು ನಿಸ್ತೇಜವಾಗಿ ಮಲಗಿಬಿಟ್ಟಿದ್ದಾರೆ. ಯಾವ ಪೋಷಕರಿಗೂ ಕೂಡ ಇಂಥ ಸ್ಥಿತಿ ಬಾರದಿರಲಿ ಅಂತ ಸರ್. ಹೌದು, ಯಾರಿಗೂ ಕೂಡ ಯಾವ ಶತ್ರುವಿಗೂ ಕೂಡ ಅಂತಹ ಪರಿಸ್ಥಿತಿ ಬರಬಾರದು. ಮಕ್ಕಳನ್ನು ಕಣ್ಣೆದರಲ್ಲೇ ಕಳ್ಕೊಂಡು, ಅದು 7 ವರ್ಷದ ಮಕ್ಕಳನ್ನು ಕಳ್ಕೊಂಡು ಆ ಫ್ಯಾಮಿಲಿ ಇವತ್ತು ಎಷ್ಟು ಕಣ್ಣೀರು ಹಾಕ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಮಾತಲ್ಲಿ ನಮ್ಗೆ ಹೇಳಿ ಮುಗಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಸರ್, ಯಾವ ಥರ ಅಂತಿಮ ಸಂಸ್ಕಾರವನ್ನು ಮಾಡಲಾಯಿತು ಇಲ್ಲಿ, ಯಾವ ಕ್ರಮದಲ್ಲಿ ಅಂತ? ಮಕ್ಕಳಿಗೆ ಎಲ್ಲ ಅಲ್ಲೇ ಬಾಯಿಗೆ ನೀರು ಕೊಟ್ಟು, ಸಿಯಾಳದಲ್ಲಿ ನೀರು ಕೊಟ್ಟು, ಆಮೇಲೆ ತಂದು ಇಲ್ಲಿ ಗುಂಡಿ ತೆಗೆದು ಕೆಳಗೆ ಬಿಳಿ ಬಟ್ಟೆ ಹಾಸಿ ಅದರ ಮೇಲೆ ಮಕ್ಕಳನ್ನು ಮಲಗಿಸಿ ಮೇಲೆ ಬಿಳಿ ಬಟ್ಟೆ ಹಾಕಿ ಮಣ್ಣು ಹಾಕಿದ್ದು. ಇಂತಹ ಒಂದು ಸ್ಟೋರಿ ಎಂಥವರ ಕಲ್ಲು ಹೃದಯವನ್ನು ಕೂಡ ಕರಗಿಸಬಲ್ಲದು ಅಂತಹ ಒಂದು ಸ್ಟೋರಿ ಇವತ್ತು ಆಗಿಬಿಟ್ಟಿದೆ. ದುರಂತ ನಡೆದುಬಿಟ್ಟಿದೆ. ನಡೆದು ಹೋಗಿರೋದಕ್ಕೆ ಈಗ ಕಾರಣಗಳನ್ನು ಕೊಡ್ಬೋದು, ಅಥವಾ ನಡೆದು ಹೋಗಿದ್ದಕ್ಕೆ ವಿವರಣೆಗಳನ್ನು ಕೊಡ್ಬೋದು. ಆದರೆ ಅದಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಾವು ಇನ್ನಾದರೂ ಕೂಡ ನಾವು ಕೃಷಿಕರಿದ್ದೀವಿ. ಆಗಲೇ ನಾನು ಹೇಳಿದೆ, ಪ್ರತಿಯೊಬ್ಬರು ಕೂಡ ತಮ್ಮ ಜಾಗಗಳಲ್ಲಿರುವಂತಹ ಕೆರೆಗಳನ್ನು ನಿಮಗೆ ಬಂದ್ ಮಾಡಲಿಕ್ಕೆ ಆಗಲ್ಲ, ನನಗೆ ಗೊತ್ತು. ಬಂದ್ ಮಾಡಿದರೆ ನೀವು ಕೃಷಿ ಚಟುವಟಿಕೆಗಳನ್ನು ಅದು ಇದು ಅಂತ ಇರ್ತದೆ. ಬಂದ್ ಮಾಡೋದಲ್ಲ, ಅದಕ್ಕೆ ಅಗತ್ಯವಾಗಿರುವಂತಹ ನೀವು ತಡೆಗಳನ್ನು ಮಾಡ್ಕೊಳ್ಳಿ. ಒಂದು ಬೇಲಿಗಳನ್ನು ಹಾಕ್ಕೊಳ್ಳಿ. ಪುಟ್ಟ ಮಕ್ಕಳು ಗೊತ್ತಾಗಲ್ಲ, ಆಟ ಆಡಿಬಿಡ್ತವೆ, ಏನೋ ಓಡಾಡಿಬಿಡ್ತವೆ, ಕುಣಿದಾಡಿಬಿಡ್ತವೆ. ಅವರ ಪ್ರಪಂಚನೇ ಹಾಗೆ ಹೊರತು. ಮಕ್ಕಳು ಪ್ರಪಂಚ ಅಂತ ಹೇಳಿದ್ರೆ ಕುಣಿದಾಡೋದು, ಆಟ ಆಡೋದು. ಅವರು ಅವರಲ್ಲದೇ ಲೋಕದಲ್ಲಿ ಇರ್ತಾರೆ. ನಾವು ಪೋಷಕರಾದವರು ನಮ್ಮ ಕೆಲಸದ ಒತ್ತಡದಲ್ಲಿ ನಾವು ಇರ್ತೀವಿ, ಬ್ಯುಸಿ ಇರ್ತೀವಿ. 24 ಗಂಟೆ ನಾವು ದುಡಿತಿರ್ತೀವಿ. ಮಕ್ಕಳಿಗೋಸ್ಕರನೇ ದುಡಿಯೋದು. ಅಪ್ಪ ಅಮ್ಮ ಕೆಲಸ ಮಾಡೋದು ಮಕ್ಕಳಿಗೋಸ್ಕರನೇ. ಎಲ್ಲೋ ಹೊಟ್ಟೆ ಬಟ್ಟೆ ಕಟ್ಕೊಂಡು ದುಡಿತಾ ಇರ್ತಾರೆ. ಮಕ್ಕಳ ಜೊತೆ ಟೈಮ್ ಕೊಡಲಿಕ್ಕೂ ಎಷ್ಟೋ ಪೇರೆಂಟ್ಸ್ಗಿರಲ್ಲ. ಇಲ್ಲೂ ಕೂಡ ಅಷ್ಟೇ, ಅವರಿಗೆ ಟೈಮ್ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಅವ್ರ ಕೆಲಸದಲ್ಲಿ ಅವರು ಸರ್ ಬ್ಯುಸಿ ಇರ್ತಿದ್ರು. ತಾಯಿ ಇಲ್ಲಿ ಕೂಲಿ ಕೆಲಸಕ್ಕೆ ಹೋಗುವಂಥ ಅನಿವಾರ್ಯತೆ, ಮನೆಯಲ್ಲಿ ಬಡತನ ಇದೆ. ಎಲ್ಲ ಸಮಸ್ಯೆಗಳನ್ನು ಮೀರಿ ಅವರು ಕುಟುಂಬವನ್ನು ನಿರ್ವಹಣೆ ಮಾಡ್ತಾಯಿದ್ರು. ಮನೆಯಲ್ಲಿ ಒಬ್ಬರು ವಯಸ್ಸಾದ ತಂದೆ ಕೂಡ, ಅಂದರೆ ಆ ಮಕ್ಕಳ ತಾತ ಕೂಡ ಇದ್ದರು. ಅವರು ಪಾಪ ಅವರಿಗೂ ಕೂಡ ವಯಸ್ಸಾಗಿದೆ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿಯಲ್ಲಿದ್ದರು. ಈ ಮಕ್ಕಳನ್ನು ಕಂಟ್ರೋಲ್ ಮಾಡಬೇಕು ಅಂತ ಆದರೆ ಮಕ್ಕಳನ್ನು ಸುಲಭಕ್ಕೆ ಹಿರಿಯರಿಗೆ, ಪ್ರಾಯದವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಆ ಮಕ್ಕಳು ಒಂದು ಕ್ಷಣದಲ್ಲಿ ಇಲ್ಲಿದ್ದರೆ ಇನ್ನೊಂದು ಕ್ಷಣದಲ್ಲಿ ಮತ್ತೊಂದು ಕಡೆಗೆ ಹೋಗಿರ್ತವೆ. ಅಷ್ಟು ಸ್ಪೀಡಲ್ಲಿ ಆಟ ಆಡ್ತಾ ಇರ್ತವೆ, ಕಣ್ಣು ತಪ್ಪಿಸಿ ಆಟ ಆಡ್ತಾ ಇರ್ತವೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿ ಹೋಗಿಬಿಟ್ಟಿದೆ. ಇವತ್ತು ಆ ಮನೆಯ ಪರಿಸ್ಥಿತಿ, ಅವರು ಮಾತಾಡೋ ಸ್ಥಿತಿಯಲ್ಲೂ ಯಾವುದರಲ್ಲೂ ಕೂಡ ಆ ತಂದೆ ತಾಯಿ ಇವತ್ತು ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳಬೇಕಾಗಿದ್ದು ಒಂದೇ, ಇಂಥ ದುರಂತ ಮುಂದೆ ಎಲ್ಲೂ ಸಂಭವಿಸೋದು ಬೇಡ, ಯಾರ ಮನೆಯಲ್ಲೂ ಸಂಭವಿಸೋದು ಬೇಡ. ಅದಕ್ಕಾಗಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ಒಂದಷ್ಟು ತೆಗೆದುಕೊಳ್ಬೇಕು. ಅದನ್ನು ತೆಗೆದುಕೊಳ್ಳೋಣ. ಮಕ್ಕಳ ಬದುಕಿನಲ್ಲಿ ಆಗಬೇಕಾದಂತಹ ಒಳ್ಳೆ ಕೆಲಸಗಳ ಕಡೆ ಗಮನ ಕೊಡಬೇಕು. ಆದರೆ ಈ ಥರದ ಅವಘಡಗಳು ಸಂಭವಿಸಬಾರದು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಮನಸ್ಸಿನ ಮಾತಾಗಿರ್ತದೆ. ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮ, ಈ ವಿಡಿಯೋವನ್ನು ಆದಷ್ಟು ಎಲ್ಲ ಕಡೆ ನೀವು ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತ ಹೇಳಿದರೆ, ಒಂದಷ್ಟು ಜನರಿಗೆ ಇದು ತಲುಪಲಿ.
ಒಂದಷ್ಟು ಜನರಿಗೆ ತಲುಪುವ ಮೂಲಕ ಅವರು ಒಂದಷ್ಟು ಭದ್ರತೆಗಳನ್ನು ತೆಗೆದುಕೊಂಡ್ರೆ ಅವರ ಜಾಗೆಗಳಲ್ಲಿ ಇರುವಂಥ ನಾಳೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಬೇಲಿಗಳನ್ನು ಕಟ್ಟಿಕೊಳ್ಳೋದು ಏನೋ ಒಂದು ಮಾಡಿ ಅದನ್ನು ಭದ್ರತೆ ಮಾಡಿಕೊಂಡ್ರೆ ಇನ್ನಷ್ಟು ಅವಘಡಗಳನ್ನು ತಪ್ಪಿಸ್ಬೋದು. ನನ್ನ ಮಾತು ನಿಜ ಅನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.